ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಒಂದು ಪ್ರವಾದನೆಯ ಲೋಕ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮನ್ನು ಭೇಟಿ ಮಾಡೋದರಲ್ಲಿ ಕ್ರಿಸ್ತನಲ್ಲಿ ಬಹಳ ಸಂತೋಷ ಪಡುವವನಾಗಿದ್ದೇನೆ. ಪ್ರತಿ ವಾರ ಕರ್ತನ ಪ್ರವಾದನೆ ವಾಕ್ಯವನ್ನು ಓದಿ ಆ ಪ್ರವಾದನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂಥ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲದೆ, ಒಂದು ಪ್ರವಾದನೆಯನ್ನು ಯಾವ ರೀತಿ ನಾವು ನೋಡಬೇಕು, ಒಂದು ಪ್ರವಾದನೆಯನ್ನು ಯಾವ ರೀತಿ ಓದಬೇಕಾದರೆ ಅದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದರಲ್ಲಿ ಕೆಲವೊಂದು ಕಾರ್ಯಗಳನ್ನು ನಾವು ಮುಂದುವರೆದು ಕಲಿಯುತ್ತಾ ಬರ್ತಾ ಇದ್ದೀವಿ. ನೀವು ಸಾಮಾನ್ಯವಾಗಿ ಪ್ರವಾದನೆಗಳನ್ನು ಓದಿ ಅದನ್ನು ಧ್ಯಾನ ಮಾಡುತ್ತಾ ಪ್ರವಾದನೆಗಳು ಏನನ್ನು ಸೂಚಿಸುತ್ತವೆ ಎನ್ನುವಂಥದ್ದನ್ನು, ಪ್ರವಾದನೆಯನ್ನು ಯಾವ ರೀತಿ ಓದಬೇಕು, ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟಿರುವಂತಹ ಮರೆಯಾಗಿರುವ ಕಾರ್ಯವನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು. ಸತ್ಯವೇದದಲ್ಲಿ ಬಹಳ ನೋಡುವುದಾದರೆ ಮರೆಯಾಗಿರುವ ಕಾರ್ಯಗಳು ಬಹಳ ಇದೆ, ಆದರೆ ಪ್ರತ್ಯೇಕವಾಗಿ ಪ್ರವಾದನೆಗಳಲ್ಲಿ ಮರೆಯಾಗಿರುವಂಥ ಕಾರ್ಯ ಜಾಸ್ತಿ ಇರುತ್ತೆ. ಪ್ರವಾದನೆಗಳನ್ನು ಹೊರತೋರಿಕೆಯಲ್ಲಿ ಓದುವಂತೆ ಹಾಗೆಯೇ ನೇರವಾಗಿ ಅರ್ಥ ತೆಗೆದುಕೊಳ್ಳಬಾರದು. ಪ್ರವಾದನೆಗಳಲ್ಲಿ ಮರೆಯಾಗಿರುವಂತಹ ಹಲವು ಅರ್ಥಗಳು ಒಳಗಿರುತ್ತೆ. ಆದ್ದರಿಂದ ಪ್ರವಾದನೆಗಳನ್ನು ಓದಬೇಕಾದರೆ ಬಹಳ ನಿಧಾನವಾಗಿ ಅದರಲ್ಲಿ ಏನು ಹೇಳಲ್ಪಟ್ಟದ್ದಾಗಿದೆ, ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ, ಯಾರ ಕುರಿತಾಗಿ ಹೇಳಿದ್ದಾರೆ, ಇದು ನೆರವೇರಿದೆಯಾ, ನೆರವೇರಬೇಕಾಗಿದೆಯಾ ಎನ್ನುವಂಥದ್ದನ್ನೆಲ್ಲವನ್ನು ಗಮನಿಸಿ ಓದಬೇಕು. ಪ್ರವಾದನೆಗಳನ್ನು ಬೇರೆ ಪುಸ್ತಕದಂತೆ ಓದುವ ರೀತಿಯಲ್ಲಿ, ಒಂದು ಚರಿತ್ರಾ ಪುಸ್ತಕದಲ್ಲಿ ಸತ್ಯವೇದದಲ್ಲಿ ಬಹಳ ಇವೆ, ಅದನ್ನು ಓದುವ ರೀತಿಯಲ್ಲಿ ವೇಗವಾಗಿ ಓದಿ ಹೋಗೋಕ್ಕಾಗಲ್ಲ. ಪ್ರತಿಯೊಂದೊಂದನ್ನು ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಂದು ಪ್ರವಾದನೆಗಳು ಒಂದು ಸ್ಥಳದಲ್ಲಿ ಹೇಳಲ್ಪಟ್ಟಿರುವಂತಹ ಅದೇ ಕಾರ್ಯ ಮತ್ತೊಂದು ಕಡೆ ಬೇರೆ ಒಂದು ಫಾರ್ಮೆಟಲ್ಲಿ ಹೇಳಲ್ಪಟ್ಟದಾಗಿರುತ್ತದೆ. ನೀವು ಪ್ರತ್ಯೇಕವಾಗಿ ನೋಡುವುದಾದರೆ ನಾವು ದಾನಿಯೇಲ್ ಪ್ರವಾದನೆ ಗ್ರಂಥವನ್ನು ಸಂಶೋಧಿಸ್ತಾ ಬರ್ತಾ ಇದ್ದೀವಿ. ದಾನಿಯೇಲ್ ಪ್ರವಾದಿಯ ಪುಸ್ತಕದಲ್ಲಿ ಹೇಳಲ್ಪಟ್ಟಿರುವಂತಹ ಹಲವಾರು ಕಾರ್ಯಗಳು ಬೇರೆ ಬೇರೆ ಪ್ರವಾದನ ಪುಸ್ತಕಗಳಲ್ಲಿ ಕೂಡ ಬೇರೆ ಬಿಂಬದಲ್ಲಿ ಅವು ಹೇಳಲ್ಪಟ್ಟದಾಗಿದೆ. ಪ್ರತ್ಯೇಕವಾಗಿ ಪ್ರಕಟಣೆಯ ಪ್ರವಾದನೆ ಗ್ರಂಥದಲ್ಲಿ ದಾನಿಯೇಲ್ ನೋಡಿದ ರೀತಿಯಲ್ಲಿಯೇ ಮೃಗಗಳು, ಸಮುದ್ರದಿಂದ ಏರಿ ಬರುವಂಥವುಗಳು, ಅಂತ್ಯಕ್ರಿಸ್ತನ ಕುರಿತಾಗಿರುವ ಸಂದೇಶಗಳು, ಇನ್ನು ಬಹಳ ಕಾರ್ಯಗಳು ಇದರ ರೀತಿಯಲ್ಲಿಯೇ ಬಹಳ ಬಿಂಬಗಳು ಅಲ್ಲಿ ಹೇಳಲ್ಪಟ್ಟದ್ದನ್ನು ನೋಡ್ಬೋದು ನಾವು. ಯಾಕೆ ಆ ರೀತಿ ಹೇಳ್ತಾರೆ ಎಂಬುದಾಗಿ ಕೇಳೋದಾದರೆ, ಒಂದು ಪ್ರವಾದನೆಯನ್ನು ದೇವರು ನನಗೆ ಪ್ರಕಟಿಸ್ತಾರೆ ಅಂತ ಇಟ್ಕೊಳ್ಳಿ ಇವಾಗ, ಅಥವಾ ನಿಮಗೆ ಪ್ರಕಟಿಸಿದ್ದಾರೆ ದೇವರು ಒಂದು ವಾಕ್ಯವನ್ನು, ಒಂದು ದರ್ಶನವನ್ನು ಪ್ರಕಟಿಸಿದ್ದಾರೆ. ಆ ರೀತಿ ಪ್ರಕಟಿಸುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ಸ್ವಲ್ಪ ಕಷ್ಟವಾಗಿದೆ. ಆಗ ನಾನೇನು ಮಾಡ್ತೀನಿ, ದೇವರ ಬಳಿ ಕೇಳ್ತೀನಿ, ದೇವರೇ ಇದರ ಅರ್ಥವನ್ನು ನಾನು ಗ್ರಹಿಸಿಕೊಳ್ಳುವುದಕ್ಕೆ ಸ್ವಲ್ಪ ಕಠಿಣವಾಗಿದೆಯಲ್ಲ. ಆ ರೀತಿ ಕೇಳಬೇಕಾದ್ರೆ ಕರ್ತನು ಅದೇ ಪ್ರವಾದನೆಯನ್ನು ಬಹಳ ಸರಳ ಮಾಡಿ ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಬೇರೆ ಒಂದು ಫಾರ್ಮ್ಯಾಟ್ನಲ್ಲಿ ದೇವರು ನನಗೆ ಪ್ರಕಟಿಸುತ್ತಾರೆ. ಆದರೆ ಎರಡನ್ನು ಸೇರಿಸಿ ನೋಡುವುದಾದರೆ ಕಂಟೆಂಟ್ ಒಂದೇ ಆಗಿರುತ್ತೆ. ಒಂದೇ ಕಂಟೆಂಟೇ ಆದರೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾಗುತ್ತದೆ. ಯಾಕೆಂದರೆ ನನಗೆ ಅರ್ಥ ಆಗಲಿಲ್ಲ, ನನಗೆ ಅದರ ಪೂರ್ಣ ಅರ್ಥವನ್ನು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಆದ್ದರಿಂದ ದೇವರು ಅದನ್ನು ಸಿಂಪ್ಲಿಫೈ ಮಾಡಿ ಅಥವಾ ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿ ಬೇರೆ ಒಂದು ರೂಪದಲ್ಲಿ ಅದೇ ಕಂಟೆಂಟನ್ನು, ಪ್ರವಾದನೆಯನ್ನು ಪ್ರಕಟಿಸಲು ಸಾಧ್ಯ. ಇದು ನಾನು ನನ್ನ ಸೇವೆಯಲ್ಲಿ ನೋಡಿದ್ದೇನೆ. ಒಂದೇ ಕಂಟೆಂಟೇ, ಒಂದೇ ಪ್ರವಾದನೆಯ ಕಾರ್ಯವೇ. ನಾನು ರಾಮನಾಥಪುರಂನಲ್ಲಿ ದೇವರು ಈ ಕಾರ್ಯವನ್ನು ಪ್ರಕಟಿಸುವಾಗ ಅದನ್ನು ಬೇರೆ ಬಿಂಬದಲ್ಲಿಯೂ, ಬೇರೆ ಒಂದು ಸ್ಥಳದಲ್ಲಿ ಚೆನ್ನೈಯಲ್ಲೋ ಅಥವಾ ಬ್ಯಾಂಗ್ಳೂರಿನಲ್ಲೋ ನಡೆದಂತಹ ಕೂಟಗಳಲ್ಲಿ ದೇವರು ಪ್ರಕಟಿಸಿದ ಕಾರ್ಯಗಳು ಇನ್ನೊಂದು ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ಪ್ರಕಟಿಸಲ್ಪಟ್ಟಿರುತ್ತೆ. ಅದರ ಅರ್ಥವನ್ನು ನೋಡಿದ್ರೆ ಎರಡು ಒಂದೇ ಆಗಿರುತ್ತೆ. ಒಂದೇ ಕಂಟೆಂಟೇ ಬೇರೆ ಬೇರೆ ರೀತಿಯಲ್ಲಿರುವಂಥ ಕಾರ್ಯಗಳಲ್ಲಿ ಅದು ತೋರಿಸಲ್ಪಟ್ಟದಾಗಿರುತ್ತೆ. ಅದು ಯಾತರಿಂದ ನಡೆಯುತ್ತೆ ಅಂತ ಕೇಳಿದರೆ, ಆ ಪ್ರವಾದನೆಯನ್ನು ಯಾರು ಕೇಳುತ್ತಾರೋ ಅವರ ಒಂದು ಸ್ಥಿತಿಗೆ ತಕ್ಕ ಹಾಗೆ ಕರ್ತನು ಒಂದು ವೇಳೆ ಒಳ್ಳೆಯ ಪ್ರವಾದನೆಯಲ್ಲಿ ಅನುಭವ ಇರುವವರ ಬಳಿಯಲ್ಲಿ ಮಾತಾಡಬೇಕಾದರೆ ಒಂದು ಕಂಟೆಂಟನ್ನು ಒಂದು ರೀತಿಯಲ್ಲಿಯೂ, ಸ್ವಲ್ಪ ಸರಳವಾಗಿರುವ ಜನಗಳಿದ್ದರೆ ಅದೇ ಕಂಟೆಂಟನ್ನು ಬೇರೆ ವರ್ಷನ್ನಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರಕಟಿಸುವುದಕ್ಕೆ ಸಾಧ್ಯತೆ ಇದೆ. ಒಂದು ಪರ್ಸ್ನಲ್ ಆಗಿ ನನಗೆ ಅರ್ಥ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ದೇವರು ಹೇಳುತ್ತಾರೆ, ಯೋಚನೆ ಮಾಡಿ ನೋಡ್ತೀನಿ, ಕೆಲವು ಕಾರ್ಯಗಳಿಗೆ ಅರ್ಥ ನನಗೆ ಗೊತ್ತಾಗಲಿಲ್ವಲ್ಲ, ಆ ರೀತಿಯಾಗಿ ಯೋಚನೆ ಮಾಡಿ ನೋಡಿ, ಮತ್ತೆ ದೇವರ ಬಳಿ ಪ್ರಾರ್ಥನೆ ಮಾಡಿದರೆ ಅದೇ ಕಾರ್ಯವನ್ನು ಸರಳಪಡಿಸಿ ಮಾತಾಡ್ತಾರೆ. ನಿಮ್ಮ ಸ್ಕೂಲ್ನಲ್ಲಿ ನೋಡಿ, ನಿಮ್ಮ ಟೀಚರ್ ಕೆಲವೊಂದು ಕಾರ್ಯವನ್ನು ಹೇಳಬೇಕಾದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ನೀವು ಎದ್ದು ಅವರ ಬಳಿ ಕೇಳ್ತೀರ, ನೀವು ಹೇಳ್ಕೊಟ್ಟಂಥ ಈ ಕಾರ್ಯ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅದೇ ವಿಷಯವನ್ನು ಬೇರೆ ಥರ ಹೇಳ್ಕೊಡ್ತಾರೆ ನಿಮಗೆ.
ಬೇರೆ ಕೆಲವೊಂದು ಉದಾಹರಣೆಗಳು, ಬೇರೆ ಒಂದು ಕಾರ್ಯಗಳನ್ನಿಟ್ಟು ಅರ್ಥೈಸುವುದಕ್ಕೆ ಮುಂದಾಗುತ್ತಾರೆ. ಅದೇ ರೀತಿಯೇ ದೇವರು ನಮಗೂ ಕಾರ್ಯವನ್ನು ಹೇಳ್ಕೊಡ್ತಾರೆ. ಹಾಗಾದರೆ ಒಂದು ಸಮಯದಲ್ಲಿ ನಾನು ನೋಡಿದಂತಹ ಒಂದು ಗುಂಪಿನವರಿಗೆ ಅದೇ ಕಂಟೆಂಟನ್ನು ಒಂದು ರೀತಿಯಲ್ಲಿ, ಇನ್ನು ಕೆಲವರಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಬೇರೆ ಕಡೆ ಮಾತಾಡಬೇಕಾದ್ರೆ ಅವರ ಒಂದು ಸಂಸ್ಕೃತಿ, ಅವರ ಒಂದು ಹಿನ್ನೆಲೆ, ಅವರ ಆತ್ಮಿಕವಾಗಿರುವ ಬೆಳವಣಿಗೆ ಇದೆಲ್ಲ ವ್ಯತ್ಯಾಸವಾಗಿರುತ್ತೆ. ಆ ರೀತಿ ಇರಬೇಕಾದ್ರೆ ದೇವರು ಏನು ಮಾಡ್ತಾರೆ ಅಂದರೆ, ಇದೇ ಕಾರ್ಯವೇ ಕಂಟೆಂಟೇ ಅದನ್ನು ಬೇರೆ ಥರ ಸಾಮ್ಯದ ರೀತಿಯಲ್ಲಿ ಅದನ್ನು ಮಾತಾಡ್ತಾರೆ. ನೋಡಬೇಕಾದ್ರೆ ಎರಡು ಬೇರೆ ಬೇರೆ ಥರ ಇರುತ್ತೆ. ಸಂಶೋಧನೆ ಮಾಡಿ ನೋಡಿದ್ರೆ ಎರಡು ಅಭಿಪ್ರಾಯ ಒಂದೇ ಥರ ಇರುತ್ತೆ. ಇದೇ ರೀತಿ ಮೂರನೇದೇನಂತ ಕೇಳಿದರೆ, ಪ್ರತಿ ಕಾಲಘಟ್ಟಗಳು, ದಾನಿಯೇಲ್ ಬದುಕಿದ ಕಾಲಘಟ್ಟ ಎನ್ನುವುದು ಬೇರೆ, ಯೋಹಾನನ ಕಾಲಘಟ್ಟ ಎನ್ನುವಂಥದ್ದು ಬೇರೆ. ದಾನಿಯೇಲನು ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಹೆಚ್ಚು ಕಡಿಮೆ 600 ವರ್ಷಕ್ಕಿಂತ ಮುಂಚಿತವಾಗಿ ಬದುಕಿದವರು. ಅವಾಗಿದ್ದಂತಹ ಜನಗಳು, ಅವರ ಒಂದು ಸಂಸ್ಕೃತಿ, ಹಿನ್ನೆಲೆ, ಅವಾಗಿದ್ದಂತಹ ದೈವಜನಗಳು ಅವರೆಲ್ಲ ಸ್ವಲ್ಪ ವ್ಯತ್ಯಾಸವಾದವರು. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ, ಯೋಹಾನನ ಕಾಲಘಟ್ಟದಲ್ಲಿ ಇದ್ದಂತಹ ಜನಗಳು, ಆ ಕಾಲಘಟ್ಟದಲ್ಲಿ ಇರುವಂತಹ ಸಂಸ್ಕೃತಿ, ದೇವರ ಜನಗಳು ಇಂಥವರು ಬಹಳ ವ್ಯತ್ಯಾಸವಾದರು. ಸ್ವಲ್ಪ ಸ್ವಲ್ಪವಾಗಿ ಬೆಳವಣಿಗೆ ಹೊಂದಿಯವರು ಹೊಸ ಕಟ್ಟಳೆಗಳ ಒಳಗೆ ಬಂದು ಹೊಸ ಕಾರ್ಯಗಳನ್ನು ಅರ್ಥ ಮಾಡಿಕೊಂಡು ಈಗ ಇವರಿಗೆ ದಾನಿಯೇಲ್ ಹೇಳಿದಂತಹ ಅದೇ ಕಾರ್ಯವನ್ನು ಈಗ ಹೇಳುವಾಗ ಸ್ವಲ್ಪ ಮೇಲಧಿಕವಾಗಿಯೋ ಅಥವಾ ಕೆಲವೊಂದು ವಿಷಯಗಳನ್ನು ಸರಳಪಡಿಸಿಯೋ ಕೆಲವೊಂದು ವಿಷಯಗಳನ್ನು ವಿಸ್ತಾರಪಡಿಸಿಯೋ ಕರ್ತನು ಅಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ನೀವು ನೋಡುವುದಾದರೆ ಎರಡು ಒಂದೇ ಥರ ಇರುತ್ತೆ. ಆದರೆ ಇದರಲ್ಲಿ ಬೇರೆ ಕೆಲವೊಂದು ಕಾರ್ಯಗಳು ತೋರಿಸಲ್ಪಟ್ಟಿರುತ್ತೆ, ಇದರಲ್ಲಿ ಹೇಳಲ್ಪಡದಿರುವಂಥ ಇನ್ನು ಕೆಲವೊಂದು ಕಾರ್ಯಗಳು ಎಕ್ಸ್ಟ್ರಾವಾಗಿ ಅದರಲ್ಲಿ ತೋರಿಸಲ್ಪಟ್ಟಿರುತ್ತೆ. ಆದರೆ ನೀವು ಎರಡನ್ನು ಸಂಶೋಧನೆ ಮಾಡಿ ನೋಡಬೇಕಾದ್ರೆ ಎರಡು ಒಂದೇ ಅರ್ಥವನ್ನು ಒಳಗೊಂಡಿರುವಂಥದ್ದೇ. ಆಗ ಜನಗಳಿಗೆ ತಕ್ಕ ಹಾಗೆ, ಸಮಯಕ್ಕೆ ತಕ್ಕ, ಕಾಲಕ್ಕೆ ತಕ್ಕ ಹಾಗೆ, ಅವರು ಬದುಕಿದ ಕಾಲಘಟ್ಟದಲ್ಲಿ ಅವರು ಯಾವ ಕ್ರಮದಲ್ಲಿ ಹೇಳಬೇಕೋ ಆ ರೀತಿಯಾಗಿ ಹೇಳಿರ್ತಾರೆ. ಯೋಹಾನನ ಕಾಲಘಟ್ಟದಲ್ಲಿ ಯಾವ ಕ್ರಮದಲ್ಲಿ ಅದೇ ಪ್ರವಾದನೆಯನ್ನು ಹೇಳಿರಬೇಕೋ ಅದನ್ನು ಹೇಳಿರ್ತಾರೆ. ಅದೇ ರೀತಿಯಾಗಿ ಕೇಳುವಂತಹ ಯಾರು ಒಂದೇ ಸಮಕಾಲದಲ್ಲಿ ಕೇಳುವವರು ವ್ಯತ್ಯಾಸವಾಗಿರ್ಬೋದು. ಆದರೆ ಆಯಾ ಸ್ಥಳಗಳಿಗೆ ತಕ್ಕ ಹಾಗೆ ಒಂದೇ ಕಂಟೆಂಟನ್ನು ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಫಾರ್ಮ್ಯಾಟ್ನಲ್ಲಿ ಕರ್ತನು ಅರ್ಥೈಸಲು ಸಾಧ್ಯ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ, ಅವುಗಳನ್ನು ಸಂಶೋಧನೆ ಮಾಡಿ ನೋಡಬೇಕಾದರೆ ಗಮನಿಸುವಾಗ ಇದಕ್ಕೆ ಸಮವಾಗಿರುವ ಬೇರೆ ಒಂದು ಪ್ರಕಟಣೆ ಇರುವುದಾದರೆ ಎರಡನ್ನ ಒಂದಾಗಿ ಸೇರಿಸಿ ಓದಬೇಕು. ಆ ರೀತಿ ಓದಬೇಕಾದ್ರೆ ಹೇಳಲ್ಪಡೆದಿರುವಂತಹ ಕೆಲವೊಂದು ವಿವರಗಳು ಹೆಚ್ಚಾದ ಮಾಹಿತಿ ಇರುತ್ತೆ. ಕಂಟೆಂಟ್ ಅಲ್ಲಿ ಬದಲಾಗಲ್ಲ, ಕೆಲವೊಂದು ವಿವರಗಳು ಕೂಡ ಇನ್ನು ಹೇಳಲ್ಪಟ್ಟಿರುತ್ತೆ. ದಾನಿಯೇಲ್ ಕಾಲಘಟ್ಟದಲ್ಲಿ ಇದ್ದವರ ಬೆಳವಣಿಗೆಯು ಆತ್ಮಿಕವಾಗಿರುವ ಅರ್ಥೈಸುವಿಕೆ ಬೇರೆ, ಯೋಹಾನನ ಕಾಲಘಟ್ಟದಲ್ಲಿ ಇದ್ದವರು ಅರ್ಥ ಮಾಡಿಕೊಳ್ಳುವುದು ಬೇರೆ. ಹಾಗಾದರೆ ಅಲ್ಲಿ ಹೇಳಲ್ಪಡದಿರುವಂತಹ ಆ ಪ್ರವಾದನೆಯಲ್ಲಿ ಕೆಲವೊಂದು ಕಂಟೆಂಟ್ ಅಧಿಕವಾಗಿ ಹೊಸ ಒಡಂಬಡಿಕೆ ಹೇಳಲ್ಪಡಬೇಕಾದರೆ ಹೇಳಲ್ಪಟ್ಟದಾಗಿರುತ್ತೆ. ಆದರೆ ಅಲ್ಲಿ ವಿಷಯ ಒಂದೇ, ಪ್ರವಾದನೆಯಲ್ಲಿ ಒಂದೇ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಕರ್ತನು ಆ ರೀತಿಯಾಗಿಯೇ ಸಮಯಾನುಸಮಯಕ್ಕೆ ತಮ್ಮ ಪ್ರವಾದನೆಗಳನ್ನು ಏರ್ಪಡಿಸ್ತಾರೆ. ಈಗ ಕೆಲವೊಬ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರವಾದಿಗಳ ಕಾಲಘಟ್ಟ ಮುಗಿಯುವಂಥದ್ದಾಗಿದೆ, ಪ್ರವಾದನೆಗಳು ಮುಗಿದೋಗಿವೆ, ಈಗ ಯಾಕೆ ಪ್ರವಾದಿಗಳು? ದೇವರು ಹೇಳಬೇಕಾಗಿರೋದನ್ನು ಹೇಳಿದ್ದಾರಲ್ಲ, ಅವರ ಬರುವಿಕೆ ಬರುವವರೆಗೂ, 1000 ವರ್ಷ ಆಳ್ವಿಕೆ ಬರುವವರೆಗೂ, ಹೊಸ ಆಕಾಶ ಹೊಸ ಭೂಮಿ ರೂಪುಗೊಳ್ಳುವವರೆಗೂ ಎಲ್ಲ ಪ್ರವಾದನೆಗಳು ಇರುವಂಥದ್ದಾಗಿದೆಯಲ್ಲ, ಈ ಕಾಲಘಟ್ಟದಲ್ಲಿ ಯಾಕೆ ಪ್ರವಾದಿ ಎಂಬುದಾಗಿ ಒಂದು ಪ್ರಶ್ನೆ ಇರುವಂಥದ್ದಾಗಿದೆ ಜನಗಳ ಒಳಗೆ. ಆದರೆ ಸತ್ಯವೇದ ಹೇಳುತ್ತದೆ, ಕಡೆಯ ದಿನಗಳಲ್ಲಿ ಒಂದು ದೊಡ್ಡ ಪ್ರವಾದನೆಯ ಸಂತತಿಯನ್ನು ದೇವರು ಎಬ್ಬಿಸಲಿದ್ದಾರೆ. ಯಾವಾಗ? ಕಡೆಯ ದಿನಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಆಗ ಈ ವಾಕ್ಯ ನಮಗೇನು ಹೇಳುತ್ತದೆ ಅಂತ ಹೇಳಿದ್ರೆ, ಪ್ರವಾದಿಗಳ ಕಾಲ ಇನ್ನೂ ಮುಕ್ತಾಯವಾಗಿಲ್ಲ, ಪ್ರವಾದಿಗಳು ಕಡೆಯವರೆಗೂ ಇರುತ್ತಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಇವರು ಯಾವ ಪ್ರವಾದನೆಯನ್ನು ಹೇಳ್ತಾರೆ? ಎಲ್ಲ ಪ್ರವಾದನೆ ಮುಂಚಿತವಾಗಿ ಹೇಳಲ್ಪಟ್ಟದಾಗಿದೆಯಲ್ಲ, ಆ ರೀತಿ ಹೇಳುವುದಾದರೆ ನಾನು ಮುಂಚಿತವಾಗಿ ಹೇಳಿದ್ರಲ್ಲಿ ಇದಕ್ಕಿರುವಂತಹ ಒಂದು ಉತ್ತರ ಇದೆ. ಆ ಒಂದು ಯೋಹಾನನ ಕಾಲಘಟ್ಟದಲ್ಲಿ ಇದ್ದಂತಹ ಜನಗಳ ಅರ್ಥೈಸುವಿಕೆಗೂ ನಮ್ಮ ಕಾಲಘಟ್ಟದಲ್ಲಿ ಇರುವವರ ಅರ್ಥೈಸುವಿಕೆಗೂ ಬಹಳ ವ್ಯತ್ಯಾಸವಿದೆ. ಅವರ ಕಾಲಘಟ್ಟದಲ್ಲಿ ಇಲ್ಲದಿರುವಂಥ ಹಲವು ಸೌಲಭ್ಯ, ಹಲವು ಕಾರ್ಯಗಳು, ಹಲವು ಸಮಸ್ಯೆಗಳು ಇವತ್ತು ನಾವು ಸಂಧಿಸಬೇಕಾಗಿದೆ. ಹಾಗಾದರೆ ಕರ್ತನು ಯೋಹಾನನ ಬಳಿಯಲ್ಲಾಗಲಿ ದಾನಿಯೇಲನ ಬಳಿ ಮಾತನಾಡಿದಂತಹ ಅದೇ ಪ್ರವಾದನೆಯನ್ನು ಇವತ್ತಿರುವಂತಹ ಕಾರ್ಯಗಳಲ್ಲಿ ಸಂಬಂಧಪಡಿಸಿ ದೇವರು ಪ್ರಕಟಿಸುತ್ತಾರೆ. ಕೆಲವು ಕಡೆ ನೋಡುವುದಾದರೆ ಕೆಲವು ಕಾರ್ಯಗಳನ್ನು ಅರ್ಥೈಸುವುದಕ್ಕೆ ಬಹಳ ಕಷ್ಟಪಟ್ಟಿರ್ತಾರೆ. ರಸ್ತೆಯಲ್ಲಿ ಎಡಗಡೆ ಬಲಗಡೆ ಎಂಬುದಾಗಿ
ರಥಗಳು ದೀವಿಟ್ಟಿಗೆಯಂತೆ ಗಡಗಡ ಎಂಬುದಾಗಿ ಓಡುತ್ತದೆ ಎಂಬುದಾಗಿ ಹೇಳ್ತಾರೆ. ಕೊನೆಯ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ರೋಡ್ನಲ್ಲಿ ಎರಡು ಕಡೆ ಬಲ ಎಡಗಡೆಯಲ್ಲಿ ರಥಗಳು ಓಡುತ್ತೆ. ರಥಗಳ ಮೇಲೆ 2 ದೀವಿಟ್ಟಿಗೆ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ಅವಾಗಿರುವಂತಹ ಜನಗಳಿಗೆ ಹೇಳಬೇಕಾದ್ರೆ ರಥ ಅಂತಲೇ ಹೇಳಬೇಕಲ್ಲಿ. ಆದರೆ ಈಗ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ರಸ್ತೆಯ 2 ಬದಿಗಳಲ್ಲಿಯೂ ವಾಹನಗಳು ಗಡಗಡ ಎಂಬುದಾಗಿ ಓಡುತ್ತದೆ. ಇವಾಗಿರುವಂತಹ ಕಾರ್ನಂಥವುಗಳು, ಅವುಗಳ ಮುಂದೆ ಇರುವಂಥ ಹೆಡ್ಲೈಟ್, ಆ ಹೆಡ್ಲೈಟ್ ಬಂದು ಬೆಂಕಿಯ ಪಂಜಿನಂತೆ ಕಾಣಲ್ಪಡ್ತಾ ಇದೆ. ಅವರ ದರ್ಶನದಲ್ಲಿ ನೋಡಿದ್ದಾರೆ. ಅದನ್ನು ಹೇಗೆ ಹೇಳುವುದು? ಅವರ ಕಾಲಘಟ್ಟದಲ್ಲಿ ಕಾರ್ ಇಲ್ಲ, ಲಾರಿ ಇಲ್ಲ, ಯಾವ JCB ಏನೂ ಇಲ್ಲ, ಏನೂ ಇರಲಿಲ್ಲ. ರಥ ಮಾತ್ರ ಇರ್ತಿತ್ತು. ಆದರೆ ಇವಾಗ ಅವರು ಹೇಳಬೇಕು, ಅವರಿಗೆ ದೇವರು ಕಡೆಯ ಕಾಲದ ದೃಶ್ಯವನ್ನು ತೋರಿಸಿದ್ದಾರೆ. ಹೆಂಗೆ ಹೇಳಬೇಕು ಅವರು ತಕ್ಷಣ ಹೇಳಬೇಕಾದ್ರೆ, ರಥಗಳು ರಸ್ತೆಯ ಬದಿಗಳಲ್ಲಿ 2 ಕಡೆ ಕೂಡ ಅವರ ಕಾಲಘಟ್ಟದಲ್ಲಿ ರೋಡ್ನಲ್ಲಿ ಹಾಗೆ ಓಡುತ್ತೆ ರಥಗಳೆಲ್ಲ. ಆದರೆ ನಮ್ಮ ಕಾಲಘಟ್ಟದಲ್ಲಿ ಟ್ರಾಫಿಕ್, ಈ ಟ್ರಾಫಿಕಲ್ಲಿ ಏನು ಮಾಡ್ತೀವಿ, ಒಂದು ಕೀಪ್ ರೈಟ್, ಕೆಲವು ದೇಶಗಳಲ್ಲಿ ಬಲಗಡೆಯನ್ನು ಫಾಲೋ ಮಾಡಿಯೇ ವಾಹನಗಳನ್ನು ಓಡಿಸಬೇಕು. ಭಾರತದಂತಹ ದೇಶಗಳಲ್ಲಿ ಎಡಗಡೆಯನ್ನು ನಾವು ಫಾಲೋ ಮಾಡಿ ಅದನ್ನು ನಿಯಂತ್ರಿಸಿ ಎಡಗಡೆನೇ ನಾವು ನಮ್ಮ ವಾಹನವನ್ನು ಓಡಿಸಬೇಕು. ಈ ರೀತಿಯಾಗಿ ಟ್ರಾಫಿಕ್ ಕಾರ್ಯಗಳು ನಮ್ಮ ಕಾಲದಲ್ಲಿದೆ, ಅದು ಅವ್ರಿಗೆ ಹೇಳೋ ಗೊತ್ತಿಲ್ಲ. ಆದ್ದರಿಂದ ಏನು ಮಾಡ್ತಾರೆ, ರಸ್ತೆಯ 2 ಬದಿಗಳಲ್ಲಿಯೂ, ಒಂದು ಎಡಗಡೆ ಮತ್ತೊಂದು ಬಲಗಡೆಯಲ್ಲಿ ಒಂದೇ ಥರ ರಥಗಳು ಓಡುತ್ತಾ ಇವೆ. ಶಬ್ದ ಗಡಗಡ ಅಂತ ಇದೆ. ಮುಂದೆ ನೋಡಿದ್ರೆ ಬೆಂಕಿಯ ಪಂಜಿನಂತೆ ಏನೋ ಉರಿತಾ ಇದೆ, ರಥದಂತೆ ಇದೆ. ಅಷ್ಟೇ ಹೇಳಕ್ಕೆ ಸಾಧ್ಯ ಅವರು. ಹಾಗಾದರೆ ಅದೇ ಕಾರ್ಯವನ್ನು ದೇವರು ಇವಾಗ ಹೇಳಕ್ಕೆ ಬಂದರೆ, ವಾಹನಗಳು ರಸ್ತೆಯಲ್ಲಿ ಓಡುವಾಗ, ಈ ರೀತಿಯಾಗಿರುವಂತಹ ಕಾರುಗಳು ಓಡಬೇಕಾದ್ರೆ, ಅಥವಾ ಯುದ್ಧ ಸೈನ್ಯಗಳು ಅವುಗಳು ಓಡಬೇಕಾದ್ರೆ, ಆ ರೀತಿಯಾಗಿ ದೇವರು ಇವಾಗ ಹೇಳಕ್ಕೆ ಸಾಧ್ಯ. ಹಾಗಾಗಿ ದೇವರು ಏನು ಮಾಡ್ತಾರೆ ಅಂದರೆ, ಕಾಲದ ಹಿನ್ನೆಲೆಯ ಆಧಾರದಲ್ಲಿ ಈಗ ನಾವು ಬದುಕುವ ಕಾಲಘಟ್ಟದಲ್ಲಿ ಆ ಯೋಹಾನನ ಕಾರ್ಯಗಳು, ಯೋಹಾನನು ಪ್ರಕಟಿಸಿದಂತಹ ಕಾರ್ಯಗಳನ್ನು ಇವತ್ತು ದೇವರು ಏನು ಮಾಡ್ತಾರೆ ಅಂದರೆ, ಅದರ ವಿಷಯ ಒಂದೇ, ಕಂಟೆಂಟ್ ಒಂದೇ, ಇವಾಗಿರುವಂತಹ ಕಾಲ ಪರಿಸ್ಥಿತಿಗೆ ತಕ್ಕ ಹಾಗೆ ನಮಗೆ ಅದನ್ನು ಸೇರಿಸಿ ಕೆಲವೊಂದು ಕಾರ್ಯವನ್ನು ಹೇಳುತ್ತಾರೆ. ಇದನ್ನು ಹೇಳುವುದಕ್ಕೆ ಪ್ರವಾದಿಗಳು ಬೇಕು. ಈಗ ಕರ್ತವ್ಯವಾಗಿರುವಂತಹ ಕಡೆಯ ಕಾಲದ ಪ್ರವಾದಿಗಳ ಮುಖಾಂತರವಾಗಿ ಹೇಳಲ್ಪಡುವಂತಹ ಎಲ್ಲ ಕಾರ್ಯಗಳು, ಕಂಟೆಂಟ್ ಎನ್ನುವುದು ಮುಂಚಿತವಾಗಿ ನಮ್ಮ ಮೂಲ ಪಿತೃಗಳಾಗಿರುವ ಪ್ರವಾದಿಗಳ ಬಳಿ ಹೇಳಲ್ಪಟ್ಟಿರುವಂಥವುಗಳೇ. ಅದನ್ನು ಇವಾಗಿರುವಂತಹ ತಲೆಮಾರು ಅರ್ಥ ಮಾಡಿಕೊಳ್ಳುವುದಕ್ಕೆ ಇವಾಗಿರುವಂತಹ ಕಾರ್ಯಗಳನ್ನು ಇಟ್ಟು ಕರ್ತನು ಸಮಯಗಳಲ್ಲಿ ಕಾರ್ಯಗಳನ್ನು ಪ್ರಕಟಿಸುತ್ತಾರೆ. ಅಲ್ಲಿ ಹೇಳಿದೆ ನೋಡು, ಅದು ನಡೆಯುವಂತಹ ಕಾಲ ಇದುವೆ. ಹಾಗಾದರೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಲು ಬೇರೆ ಕೆಲವೊಂದು ಸಾಮ್ಯಗಳು, ಬೇರೆ ಕೆಲವೊಂದು ಕಾರ್ಯಗಳು ಅಂಥವುಗಳನ್ನಿಟ್ಟು ಹೇಳುತ್ತಾರೆ. ಇದುವೇ ಪ್ರವಾದನೆಗಳು. ಹಾಗಾದರೆ ದಾನಿಯೇಲ ಹೇಳಿದಂತಹ ಪ್ರವಾದನೆಯಲ್ಲಿರುವಂತಹ ಹಲವು ಕಾರ್ಯಗಳನ್ನು ನೀವು ಪ್ರಕಟಣೆ ಪ್ರವಾದನೆ ಗ್ರಂಥದಲ್ಲಿ ಓದಲು ಸಾಧ್ಯ. ಆದರೆ ಅದರಲ್ಲಿ ಹೇಳಲ್ಪಡದೆ ಕೆಲವೊಂದು ತೀಕ್ಷ್ಣವಾಗಿರುವ ವಿವರಗಳು ಸ್ವಲ್ಪದಲ್ಲಿ ಅಧಿಕವಾಗಿರುತ್ತೆ. ಯಾಕೆಂದರೆ ಆ ಪ್ರವಾದನೆಯನ್ನು ಓದಿದಂತಹ ಜನಗಳು ಬೇರೆ, ಈಗ ಓದುತ್ತಿರುವಂಥ ಜನಗಳು ಬೇರೆ, ನಮ್ಮ ಕಾಲಘಟ್ಟದಲ್ಲಿ ಅರ್ಥ ಮಾಡಿಕೊಳ್ಳುವ ಜನಗಳು ಬೇರೆ. ಹಾಗಾಗಿ ಕಾಲಗಳು ಪರಿಪೂರ್ಣವಾಗಿ ಪ್ರವಾದಿಗಳನ್ನು ದೇವರು ಉಪಯೋಗಿಸ್ತಾ ಬರ್ತಾರೆ. ಹಾಗಾಗಿ ಸತ್ಯವೇದದಲ್ಲಿ ಈ ಪ್ರವಾದನೆಗಳನ್ನು ಓದಬೇಕಾದರೆ ಗಮನವಾಗಿ ಓದಬೇಕು. ಪ್ರವಾದನೆಗಳು ಕಡೆಯ ಕಾಲಘಟ್ಟದಲ್ಲಿಯೇ ಅವುಗಳಿಗೆ ಬಹಳ ಮುಖ್ಯತ್ವ ಇರುವಂಥದ್ದಾಗಿದೆ. ಕಡೆಯ ಕಾಲದಲ್ಲಿಯೇ ಪ್ರವಾದನೆಗಳಿಗೆ ಬಹಳ ಉಪಯೋಗಗಳು ಇರುವಂಥದ್ದಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಕಡೆಯ ಕಾಲ ವಂಚಿಸುವಂತಹ ಕಾಲ. ಎಲ್ಲಿ ನೋಡಿದ್ರೂ ಸುಳ್ಳು. ದೊಡ್ಡ ರಾಜಕೀಯ ನಾಯಕರಿಂದ ಹಿಡಿದು ಲೋಕದ ನಾಯಕರವರೆಗೂ ಬಹಳ ಸುಳ್ಳು ಹೇಳ್ತಾರೆ. ಅದರಲ್ಲೂ ಇವಾಗಿರುವಂತಹ AI-ನಂತಹ ಟೆಕ್ನಾಲಜಿಗಳು ಬಂದಿದೆ, ಜಾಲತಾಣಗಳು ಬಂದಿವೆ. ಬಹಳ ಸುಳ್ಳು, ಯಾವುದು ಸತ್ಯ ಸುಳ್ಳು ಎಂಬುದಾಗಿ ಕಂಡುಹಿಡಿಯಲು ಸಾಧ್ಯವಾಗದಷ್ಟು ನಿಜವೂ ಸತ್ಯವೂ ಬಹಳ ಬೆರೆತಿರುವಂಥದ್ದಾಗಿದೆ. ಸುಳ್ಳು ಅಧಿಕವಾಗಿದೆ. ಹಾಗಾದರೆ ಈ ಸಂದರ್ಭದಲ್ಲಿ ಇವಾಗ ಏನು ನಡೆಯಿತು, ಇದು ವೇದದಲ್ಲಿ ಏನು ಹೇಳುತ್ತದೆ, ಕರ್ತನು ಇದರ ಬಗ್ಗೆ ಏನು ಹೇಳ್ತಾರೆ, ಇದು ಮುಂದೆ ಯಾವ ರೀತಿ ಮುಗಿಯುತ್ತದೆ, ಇದರ ನಿಜ ಸ್ವಭಾವ ಏನು, ಯಾಕೆ ಈ ಸಂಭವಗಳು ದಿಢೀರೆಂಬುದಾಗಿ ನಡೆಯುತ್ತದೆ ಎನ್ನುವಂತಹ ಕಾರ್ಯಗಳಿಗೆ ಅರ್ಥೈಸುವಿಕೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಕರ್ತನ ಪ್ರವಾದನೆಗಳನ್ನು ಗಮನಿಸಿ ಕೇಳಬೇಕು. 2 ಪೇತ್ರನ ಪುಸ್ತಕ 1:19 ಅದನ್ನೇ ಹೇಳುವಂಥದ್ದಾಗಿದೆ. ದೇವರ ಪ್ರವಾದನ ವಾಕ್ಯವು ಮತ್ತು ದೃಢವಾಗಿದೆ, ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಬಹಳ ಮುಖ್ಯವಾಗಿರುವ ಕಾರ್ಯ ಎಂಬುದಾಗಿ ಹೇಳುತ್ತದೆ ಎಂಬುದಾಗಿ ಅವರಲ್ಲಿ ಹೇಳಿದ್ದನ್ನು ನೋಡ್ತೀವಿ. ಹಾಗಾದರೆ ಅದರ ಮುಖಾಂತರವನ್ನು ಏನು ಮಾಡಬೇಕು ಅಂದರೆ
ಇದಕ್ಕೆ ಈ ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ತಯಾರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನೋಡುವಂಥ ಕೆಲವರು ಹೇಳುತ್ತಾರೆ, ಈ ಕಾರ್ಯಕ್ರಮ ನಮಗೆ ಆಂಗ್ಲ ಭಾಷೆಯಲ್ಲಿ ಅದು ಬರ್ತಾ ಇದೆ, ತಮಿಳಲ್ಲಿ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಕಾರಣ ಎಂಬುದಾಗಿ ಕೇಳುವುದಾದರೆ, ಈ ಕಾರ್ಯಕ್ರಮ 2 ಭಾಷೆಗಳಲ್ಲಿ ಪ್ರಸಾರವಾಗುತ್ತಾ ಇದೆ. ನೀವು ನಿಮ್ಮ ಆ ಯೂಟ್ಯೂಬ್ನಲ್ಲಿ ಆ ಸ್ಕ್ರೀನಲ್ಲಿ ನೋಡುವುದಾದರೆ ಮೇಲೆ ಸೆಟ್ಟಿಂಗ್ಸ್ ಇರುತ್ತೆ. ಒಂದು ಸ್ಟಾರ್ ಥರ ಹಾಕಿರ್ತಾರೆ ನೋಡಿ, ಸೆಟ್ಟಿಂಗ್ಸ್ ಅಲ್ಲಿ ನೀವು ಹೋದರೆ ಸೆಟ್ಟಿಂಗ್ಸ್ ಒಳಗೆ ಆಡಿಯೋ ಟ್ರ್ಯಾಕ್ ಎನ್ನುವಂತಹ ಒಂದು ಆಪ್ಷನ್ ಬರುತ್ತೆ. ಅದರ ಪಕ್ಕದಲ್ಲಿ ನೀವು ಕ್ಲಿಕ್ ಮಾಡುವುದಾದರೆ ಅದರಲ್ಲಿ 2 ಆಪ್ಷನ್ ಇರುತ್ತೆ, ಇಂಗ್ಲೀಷ್, ತಮಿಳ್ ಎಂಬುದಾಗಿ. ನಿಮಗೆ ತಮಿಳಲ್ಲಿ ಬೇಕು ಅಂದರೆ ತಮಿಳನ್ನು ಕ್ಲಿಕ್ ಮಾಡಿರಿ. ಅನಂತರ ನೀವು ಕಾರ್ಯಕ್ರಮ ನೋಡುವುದಾದರೆ ಅದು ತಮಿಳು ಭಾಷೆಯಲ್ಲಿ ಬರುತ್ತೆ. ಇದು ಒಂದು ಪ್ರವಾದನೆಯ ಕಾರ್ಯಕ್ರಮವಾಗಿರುವುದರಿಂದ ಲೋಕದಲ್ಲಿ ಹಲವರು ಇದನ್ನು ಬಯಸಿ ಕೇಳುತ್ತಾರೆ. ಕೆಲವು ದೇಶಗಳಲ್ಲಿರುವಂತಹ ತಮಿಳರು ತಮಿಳನ್ನು ಮರೆತಿರುವ ತಮಿಳರು ಇದ್ದಾರೆ. ಅವರಿಗೆ ಕೆಲವೊಂದು ವಾಕ್ಯ ನೀವು ಮಾತಾಡೋ ಅರ್ಥ ಆಗ್ತಿಲ್ಲ, ಇದು ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ಹೇಳಿದ್ರಿಂದಲೇ ಡಬ್ಬಿಂಗ್ ಮಾಡಿದ್ದೇವೆ ನಾವು ಅದನ್ನು. ಆ ಆಪ್ಷನ್ನನ್ನು ನೀವು ಉಪಯೋಗಿಸಿಕೊಳ್ಳುವುದು ನಿಮಗೆ ಬಹಳ ಪ್ರಯೋಜನವಾಗಿರುವಂಥದ್ದಾಗಿರುತ್ತದೆ, ಅದು ಸಹಾಯವಾಗಿರುತ್ತೆ. ಸರಿ, ಕಳೆದ ಬಾರಿ ನಾವು ಭೇಟಿಯಾದಾಗ ದಾನಿಯೇಲ್ ಪ್ರವಾದನೆ ಗ್ರಂಥ ಕೆಲವೊಂದು ಕಾರ್ಯಗಳು ಅದರಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಆರಂಭಿಸಿದ್ವಿ. ದಾನಿಯೇಲ ಹಲವಾರು ಪ್ರವಾದನೆಗಳನ್ನು ಹೇಳಿದರೂ ಕೂಡ ಪ್ರತ್ಯೇಕವಾಗಿ ಅವರು ಒಂದು ಕಾರ್ಯವನ್ನು ಹೇಳುತ್ತಾರೆ, ಸರ್ವಾಧಿಕಾರ ಅರಸ. ದಾನಿಯೇಲ್ ಪುಸ್ತಕದಲ್ಲಿ ಸರ್ವಾಧಿಕಾರಿ ಅರಸರ ಕುರಿತಾಗಿ ಬಹಳ ಸಂದೇಶ ಹೇಳ್ತಾರೆ. ಯಾಕೆ ಅದನ್ನು ಹೇಳಬೇಕು, ಅದನ್ನು ಯಾಕೆ ನಾವು ಧ್ಯಾನಿಸಬೇಕು, ಅದನ್ನು ಯಾಕೆ ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಏನಿದೆ? ನನ್ನ ಮುಂಚಿತವಾಗಿ ನಿಮಗೆ ತಿಳಿಸಿದ ಪ್ರಕಾರ ದಾನಿಯೇಲ ಒಂದು ಸರ್ಕಾರದಲ್ಲಿದ್ದಂತಹ ಉನ್ನತ ಅಧಿಕಾರಿಯಾಗಿದ್ದವರು. ರಾಜ ಅರಮನೆಯಲ್ಲಿ ಪ್ರಧಾನ ಮಂತ್ರಿ ರೀತಿಯಲ್ಲಿ ಅವರಿಗೆಲ್ಲ ಇವರೇ ಆಗಿದ್ದರು. ಇವರು ಬಂದು ಬಹಳ ಜ್ಞಾನವುಳ್ಳವರು, ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವರು. ಆದರೆ ಅವರು ಬದುಕಿದ್ದು ಬಂದು ಅನ್ಯ ಅರಸರ ಕಾಲಘಟ್ಟ, ಅವರಿದ್ದಂಥ ಕಾಲಘಟ್ಟ. ಒಂದು ಪರ್ಷಿಯ ರಾಜ, ಅನಂತರ ಕಸ್ದೀಯರ ರಾಜ, ಅನಂತರ ಪೆರ್ಷಿಯ ರಾಜ, ಮೇದಿಯ ಪರ್ಷಿಯ ರಾಜ್ಯ, ಇಂಥವರ ಆಳ್ವಿಕೆಯ ಅವಧಿಯಲ್ಲಿ ಅರಮನೆಯಲ್ಲಿ ಇದ್ದವರವರು. ಹಾಗಾದರೆ ಆ ಕಾಲಘಟ್ಟದಲ್ಲಿ ಅರಮನೆಯಲ್ಲಿ ಅವರು ಇದ್ದದರಿಂದ ಇವರು ವಿಶೇಷವಾಗಿರುವ ಜ್ಞಾನಕ್ಕೋಸ್ಕರವಾಗಿ, ಅವರ ತೀಕ್ಷ್ಣವಾಗಿರುವ ಅರಿವಿಗೋಸ್ಕರ ಕೆಲವೊಂದು ಕಾರ್ಯಗಳನ್ನು ಯೋಜನೆಯನ್ನು ಮಾಡಿ ಹೇಳ್ತಾ ಇದ್ದರು. ಕೆಲವೊಂದು ಪ್ರವಾದಿಗಳು ಇದ್ದಾರೆ, ಅವರು ಕೆಲವೊಂದು ಯೋಜನೆಗಳನ್ನು ನಮಗೆ ಹೇಳುವಂತಹ ಸಾಮರ್ಥ್ಯ ಹೊಂದಿದವರಾಗಿದ್ದರು. ಹಾಗಾದರೆ ಅವರು ಬಹಳ ರೀತಿ ಹೇಳೋದ್ರಿಂದ ಆಳ್ವಿಕೆ ಬದಲಾದರೂ ಕೂಡ ದಾನಿಯೇಲನ ಯಾರೂ ಮಾರ್ಪಡಿಸಲೇ ಇಲ್ಲ. ನೆಬೂಕದ್ನೆಚ್ಚರ್ ಕಾಲಘಟ್ಟದಲ್ಲಿ ದಾನಿಯೇಲ ಒಂದು ವಿಶೇಷ ಸ್ಥಳದಲ್ಲಿದ್ದರು. ಬೆಲ್ತಶಾಸರ್ ಕಾಲಘಟ್ಟದಲ್ಲಿ ವಿಶೇಷ ಸ್ಥಳವನ್ನು ಹೊಂದಿದ್ದರು. ಆಳ್ವಿಕೆ ಬದಲಾಯಿತು, ಅರಸರು ಮಾರ್ಪಟ್ಟರು, ಆದರೆ ದಾನಿಯೇಲ್ ಅದೇ ಅರಮನೆಯಲ್ಲಿಯೇ ಇದ್ದರು. ಹಾಗಾದರೆ ಬೇರೆ ಬೇರೆ ಅರಸರು ಆಳ್ವಿಕೆ ಮಾಡಿದಾಗಲೂ ಆ ಆಳ್ವಿಕೆಯ ಕ್ರಮ, ಅವರು ಯಾವ ರೀತಿ ನಡೆಯುತ್ತಾರೆ, ರಾಜಕೀಯ ಇಂಥ ಕಾರ್ಯಗಳಲ್ಲಿ ಒಳ್ಳೆಯ ಅಭ್ಯಾಸ ಹೊಂದಿದವರು ದಾನಿಯೇಲ. ಹಾಗಾದರೆ ಅನುಭವ ಇರುವಂಥ ಆ ವ್ಯಕ್ತಿ ನೀವು ಅಧಿಕವಾಗಿ ನೋಡುವುದಾದರೆ ಕರ್ತನು ದಾನಿಯೇಲನ ಬಳಿಯಲ್ಲಿ ರಾಜ್ಯಗಳ ಕುರಿತಾಗಿರುವ ಸಂದೇಶವನ್ನು ಮಾತಾಡ್ತಾರೆ. ಒಂದು ದೊಡ್ಡ ಪ್ರತಿಮೆಯನ್ನು ಅರಸನು ನೋಡ್ತಾನೆ. ಅದ್ರ ಮೇಲೆ ನೋಡುವುದಾದರೆ ಬಂಗಾರ ಇದೆ ಮೇಲೆ, ಅನಂತರ ಕೆಳಗೆ ಬಂದು ಜೇಡಿ ಮಣ್ಣು, ಕಬ್ಬಿಣ ಬೆರೆತಿರುವಂಥ ಕಾರಣ ಪಾದಗಳಿವೆ. ಇವೆಲ್ಲವನ್ನು ನೋಡಿ ರಾಜು ಅರ್ಥವನ್ನು ಕೇಳಿದಾಗ ಅವರದಕ್ಕೆ ಮುಂದೆ ಎದ್ದು ಬರುವಂತಹ ಸಾಮ್ರಾಜ್ಯಗಳ ಕುರಿತಾಗಿರುವ ಸಂದೇಶ ಎಂಬುದನ್ನು ದಾನಿಯೇಲ ಹೇಳುತ್ತಾರೆ. ದಾನಿಯೇಲ್ ಬೇರೆ ಪ್ರವಾದಿಗಳೊಂದಿಗೆ ಕಂಪೇರ್ ಮಾಡಿದ್ರೆ ಲೋಕ ದೇಶಗಳ ಕುರಿತಾಗಿ, ಬೇರೆ ಬೇರೆ ಸಾಮ್ರಾಜ್ಯಗಳ ಕುರಿತಾಗಿ ಪ್ರಕಟಣೆಗಳನ್ನು ಹೇಳಿದವರು ಬಹಳ ಕಡಿಮೆ. ಆದರೆ ದಾನಿಯೇಲ್ ಬಳಿಯಲ್ಲಿ ದೇವರು ಯಾಕೆ ಮಾತಾಡ್ತಾರೆ ಅಂದರೆ, ಅವರು ರಾಜ್ಯಾಡಳಿತ ಸಂಬಂಧಪಟ್ಟ ಸ್ಥಳದಲ್ಲಿ ಅಧಿಕವಾಗಿ ಬದುಕಿದ್ದರಿಂದ, ರಾಜಕೀಯ ಕಾರ್ಯಗಳು ರಾಜನ ಕುರಿತಾಗಿ ತಿಳಿದಿದ್ದರಿಂದ ಇನ್ನು ಮುಂದೆ ಬರುವಂತಹ ಅರಸರು ರಾಜ್ಯಗಳ ಕುರಿತಾಗಿ ದೇವರು ಮಾತಾಡ್ತಾರೆ. ಅದರಲ್ಲೂ ಪ್ರತ್ಯೇಕವಾಗಿ ದಾನಿಯೇಲ್ ಪುಸ್ತಕದಲ್ಲಿ ಸರ್ವ ಅಧಿಕಾರಿ ಅರಸರುಗಳು, ಇದಕ್ಕೆ ಅವರು ಕೊಡುವಂಥ ಹೆಸರೇನೆಂದರೆ ತನ್ನ ಮನ ಬಂದಂತೆ ಮಾಡುವಂತಹ ರಾಜ, ಸರ್ವಾಧಿಕಾರಿ. ನಾನು ಹೇಳಿದ್ರೆ ಅದಕ್ಕೆ ಬೇರೆ ಮಾತೇ ಇಲ್ಲ ಎಂಬುದಾಗಿ ಕೆಲವೊಂದು ಅರಸರ ಕುರಿತಾಗಿ ಪ್ರಕಟಣೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂತ ಕೇಳಿದ್ರೆ, ಇನ್ನು ಮುಂದೆ ಈ ಲೋಕದಲ್ಲಿ ಕಡೆಯ ದಿನಗಳಲ್ಲಿ ಚರಿತ್ರೆಯಲ್ಲೇ ಇಲ್ಲದಿರುವಂತಹ ಒಂದು ಸಂಭವ ನಡೆಯಲಿದೆ. ಎಲ್ಲಿಯವರೆಗೂ ಲೋಕ ಚರಿತ್ರೆಯಲ್ಲೇ ಇಲ್ಲದಿರುವಂತಹ ಒಂದು ಸಂಭವ. ಒಟ್ಟಾರೆ ಲೋಕ ಒಂದೇ ರಾಜ್ಯವಾಗಿ ಮಾರ್ಪಡಿಸುತ್ತದೆ. ನೀವು ಚರಿತ್ರೆಯಲ್ಲಿ ತೆಗೆದು ನೋಡ್ರಿ, ಸತ್ಯವೇದದಲ್ಲಿ ತೆಗೆದು ನೋಡ್ರಿ, ಎಲ್ಲೂ ಕೂಡ ನೀವು ನೋಡುವುದಾದರೆ ದೇಶಗಳು ಕೂಡಿ ಸಾಮ್ರಾಜ್ಯ ಎಂಬುದಾಗಿ ಬರಲೇ ಇಲ್ಲ. ಲೋಕಪೂರ್ತಿಯಾಗಿ ಒಂದೇ ದೇಶವಾಗಿ ಎಣಿಸಲ್ಪಡಲಿಲ್ಲ.
ಅದಕ್ಕೆ ಬಹಳ ಮಂದಿ ಪ್ರಯತ್ನ ಮಾಡಿದರೂ, ಕೆಲವರಿಗೆ ಆಸೆ ಇತ್ತು, ಆದರೆ ನೆರವೇರಲಿಲ್ಲ. ಆದರೆ ನಾವು ಬದುಕುತ್ತಿರುವಂಥ ಈ ಕಡೆಯ ಕಾಲದಲ್ಲಿ ಒಂದು ಸಂಭವ ನಡೆಯುತ್ತೆ. ಒಟ್ಟಾರೆಯಾಗಿ ಎಲ್ಲ ರಾಜ್ಯಗಳು ಒಟ್ಟಿಗೆ ಸೇರಿಸಲ್ಪಟ್ಟು ಆಡಳಿತದ ಸರ್ಕಾರ ಸ್ಥಾಪನೆಯಾಗುತ್ತೆ. ಆ ಸರ್ಕಾರದಲ್ಲಿ ಆಳ್ವಿಕೆ ಮಾಡುವಂತಹ ಅರಸನಾಗಿ ಬರುವವನು, ಅವರ ಕಾಲಘಟ್ಟದಲ್ಲಿ ರಾಜ ಅಂತ ಹೇಳ್ತಾರೆ, ಇವಾಗ ನಾವೇನೋ ತಿಳಿಸಿರ್ಬೇಕಾದ್ರೆ ಹೇಳ್ಬೋದು, ಅಧಿಪತಿ, ಪ್ರೆಸಿಡೆಂಟ್ ಯಾರೋ ಒಬ್ಬರು. ಆ ಪೂರ್ಣ ರಾಜಕೀಯದ ಆಳ್ವಿಕೆಗಾರನಾಗಿ ಬರುವವರು ಯಾವ ರೀತಿ ಇರ್ತಾರೆ? ಅವನು ಒಬ್ಬ ಸರ್ವಾಧಿಕಾರಿಯಾಗಿರುತ್ತಾನೆ. ಆ ಸರ್ವಾಧಿಕಾರಿಯ ಗುಣ ಯಾವ ರೀತಿ ಇರುತ್ತೆ ಎನ್ನುವಂಥದ್ದನ್ನೇ ದಾನಿಯೇಲ ಸರ್ವಾಧಿಕಾರಿಗಳ ಕುರಿತಾಗಿ ಹೇಳುವುದರಲ್ಲಿ ನಮಗೆ ಅರ್ಥವಾಗುತ್ತದೆ. ಇನ್ನು ಮುಂದೆ ಬರುವಂತಹ ಸರ್ವಾಧಿಕಾರಿ, ಇಲ್ಲಿ ಹೇಳಲ್ಪಟ್ಟಿರುವಂತಹ ತನ್ನ ಮನ ಬಂದಂತೆ ಮಾಡುವಂತಹ ಅರಸರು ಇದ್ದಾರೆ ನೋಡಿ, ಅವರ ಗುಣಗಳೆಲ್ಲವನ್ನ ಒಳಗೊಂಡವನಾಗಿರ್ತಾನೆ. ಹಾಗಾದರೆ ಯಾಕೆ ನಾವು ಅದನ್ನು ಓದಬೇಕು ಅಂತ ಕೇಳಿದರೆ, ಇವರೆಲ್ಲರೂ ಮುಂಚಿತವಾಗಿ ಬಂದು ಬದುಕಿ ಹೋದವರು, ದಾನಿಯೇಲನಲ್ಲಿ ಹೇಳಿದವರು. ಆದರೆ ಅವರ ಗುಣಾತಿಶಯಗಳು, ಅವರಲ್ಲಿರುವಂತಹ ಸ್ಪಿರಿಟ್ ಇದೆಯಲ್ಲ, ಕಡೆಯ ಕಾಲದಲ್ಲಿ ಮತ್ತೆ ಒಬ್ಬ ಅರಸನನ್ನು ಎಬ್ಬಿಸುತ್ತದೆ. ಅವನು ಲೋಕಪೂರ್ತಿಯಾಗಿ ರಾಜನಾಗಿ ಬರ್ತಾನೆ. ಅವನು ಯಾವ ರೀತಿ ಇರ್ತಾನೆ, ಅವನ ಗುಣಾತಿಶಯ ಯಾವ ರೀತಿ ಇರುತ್ತೆ, ಅವನು ಯಾವ ಯಾವ ಕಾರ್ಯವನ್ನು ಬಯಸುತ್ತಾನೆ, ವಿರೋಧ ಮಾಡ್ತಾನೆ, ಯಾವುದಕ್ಕೆ ಸಪೋರ್ಟ್ ಮಾಡ್ತಾನೆ, ಯಾವುದನ್ನು ನಾಶ ಮಾಡ್ತಾನೆ ಎನ್ನುವುದು ನಮಗೆ ಗೊತ್ತಿಲ್ಲ ಅಲ್ವಾ? ನೀವು ಆ ಪುಸ್ತಕವನ್ನು ಓದಿ, ಅಲ್ಲಿ ದಾನಿಯೇಲ್ ಪ್ರತ್ಯೇಕವಾಗಿ ಹೇಳಿರುವಂತಹ ತನ್ನ ಮನ ಬಂದಂತೆ ಮಾಡುವಂಥ ಅರಸರು, ಸರ್ವಾಧಿಕಾರಿ ಅರಸರು, ಇನ್ನು ಮುಂದೆ ಬರುವಂತಹ ಪೂರ್ಣ ಆಳ್ವಿಕೆಯ ಅವಧಿಯಲ್ಲಿ ಸರ್ವಾಧಿಕಾರ ಅರಸನನ್ನು ಬಹಳ ಪ್ರತಿಬಿಂಬಿಸಿದವರು. ಅದೆಲ್ಲವನ್ನ ಕೂಡಿಸಿ ನೋಡುವುದಾದರೆ ಇನ್ನು ಮುಂದೆ ಬರುವವನು ಈ ಗುಣವನ್ನು ಹಾಗೆ ಪ್ರಕಟಿಸುವನು. ದಾನಿಯೇಲ್ ತೋರಿಸುವಂತಹ ಒಬ್ಬ ಸರ್ವಾಧಿಕಾರಿ ರಾಜ ಒಂದು 10 ಗುಣಾತಿಶಯ ಇರುತ್ತೆ ಅಂತ ಇಟ್ಕೊಳ್ಳಿ. ಎರಡನೇ ಸರ್ವಾಧಿಕಾರಿ ಅರಸನನ್ನು ತೋರಿಸ್ತಾರೆ, ಅವರ ಬಳಿ ಬೇರೆ ಒಂದು 5 ಇದೆ ಅಂತ ಇಟ್ಕೊಳ್ಳಿ. ಇನ್ನೊಬ್ಬ ಅರಸನನ್ನು ತೋರಿಸುತ್ತಾರೆ, ಅವರ ಬಳಿ ಒಂದು 4 ಇದೆ ಅಂತ ಇಟ್ಕೊಳ್ಳಿ. ಆ ಕಡೆಯದಲ್ಲಿ ಬರುವಂತಹ ರಾಜ ನೋಡಿ, ಈ ಒಟ್ಟಾರೆ ಎಲ್ಲ ಗುಣಾತಿಶಯಗಳು, ಕ್ರಿಯೆಗಳನ್ನು ಅವನು ಹಾಗೇ ಹೊಂದಿರ್ತಾನೆ. ನಾವೇನು ಮಾಡಬೇಕು? ಈ ಒಂದು ಸರ್ವಾಧಿಕಾರಿ ಅರಸರುಗಳು, ಸಾಮ್ರಾಜ್ಯಗಳ ಆಳ್ವಿಕೆ ಮಾಡುವವರು, ಅವರು ಎದ್ದು ಬರುವಾಗಲೆಲ್ಲ ಅದರಲ್ಲಿ ಮನ ಬಂದಂತೆ ಮಾಡುವವರು ಯಾರ್ಯಾರು ಅಂತ ನೋಡಿ, ಅವರ ಗುಣಾತಿಶಯಗಳೆಲ್ಲವನ್ನ ಶೇಖರಿಸಿ ಒಟ್ಟಾರೆಯಾಗಿ ಯಾಕೆ ನೋಡುವುದಾದರೆ ಬರುವಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಇದು ಯಾವ ರೀತಿ ನಡೆಯುತ್ತೆ ಅಂತ ನೀವು ಕೇಳಿದ್ರೆ, ಅದು ಒಂದೇ ಸ್ಪಿರಿಟ್ಟೇ. ಅದು ಆ ಸ್ಪಿರಿಟ್ ಏನು ಮಾಡುತ್ತೆ ಅಂದರೆ ಲೋಕವನ್ನು ಆಳ್ವಿಕೆ ಮಾಡೋಕ್ಕೆ ಬಯಸುತ್ತೆ. ಅದಕ್ಕೆ ಆಳ್ವಿಕೆಗಾರನ್ನು ಉಪಯೋಗಿಸುತ್ತೆ. ಆದರೆ ಪ್ರತಿ ಕಾಲಘಟ್ಟದಲ್ಲಿಯೂ ತಮ್ಮ ಪೂರ್ಣ ಗುಣವನ್ನು ತೋರಿಸುವುದಿಲ್ಲ. ಒಂದು 10% ಮೊದಲು ತೋರಿಸುತ್ತೆ. ಅರಸನ ಕಾಲಘಟ್ಟ ಮುಗಿದೋಗುತ್ತೆ, ಇನ್ನೊಬ್ಬ ರಾಜ ಬರ್ತಾನೆ, ಬೇರೆ ಒಂದು 10% ತೋರಿಸುತ್ತೆ. ಆದರೆ ಇವೆಲ್ಲವನ್ನು ಕೂಡಿಸಿದರೆ ಈ ಕಡೆಯದಾಗಿ ಪರಿಪೂರ್ಣವಾಗಿ ಬರುವಂತಹ ಲೋಕದ ರಾಜ ಇದ್ದಾನೆ ನೋಡಿ, ಅವನ ಪೂರ್ಣ ಗುಣಾತಿಶಯವನ್ನು ನಾವು ಗ್ರಹಿಸಲು ಸಾಧ್ಯ. ಆದ್ದರಿಂದಲೇ ನಾವು ದಾನಿಯೇಲನು ಹೇಳಿರುವಂತಹ ಈ ಅರಸರ ಕುರಿತಾಗಿರುವ ಸಂದೇಶವನ್ನು ಇಷ್ಟು ಗಮನವಾಗಿ ಸಂಶೋಧಿಸುತ್ತೇವೆ. ಇದನ್ನು ಸಂಶೋಧಿಸುವಾಗ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಒಬ್ಬ ಅಲೆಕ್ಸಾಂಡರ್ ಆಗಿರ್ಬೋದು, ಒಬ್ಬ ಆಂಟಿಯೋಕ್ ಆಗಿರ್ಬೋದು, ಅವರ ಕಥೆಯೆಲ್ಲ ಮುಗಿದೋಯ್ತಲ್ಲ, ನಾವ್ಯಾಕೆ ಇದನ್ನು ಸಂಶೋಧಿಸಬೇಕು? ಇಲ್ಲ, ಅವರೆಲ್ಲರೂ ಕೂಡ ಇನ್ನು ಮುಂದೆ ಬರುವಂತಹ ಲೋಕ ಸಾಮ್ರಾಜ್ಯದ ಅರಸ, ಸರ್ವಾಧಿಕಾರಿದಾನ ನೋಡಿ, ಅವನ ಗುಣಾತಿಶಯವನ್ನು ಪ್ರತಿಬಿಂಬಿಸಿದವರು. ಇವೆಲ್ಲವನ್ನು ಶೇಖರಿಸಿ ನೀವು ನೋಡುವುದಾದರೆ ಬರುವಂತಹ ವ್ಯಕ್ತಿ ಯಾರು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಅವನು ಯಾವ ತೀರ್ಮಾನ ತಗೋತಾನೆ, ಅವನು ಏನನ್ನು ಬಯಸುತ್ತಾನೆ, ಏನನ್ನು ಅಸೂಯೆ ಪಡ್ತಾನೆ, ಯಾವುದಕ್ಕೆ ಎದುರಾಗಿ ಕ್ರಿಯೆ ಮಾಡ್ತಾನೆ, ಎಂತಹ ಕಾನೂನುಗಳನ್ನು ತರುತ್ತಾನೆ, ಮನುಷ್ಯರನ್ನು ಯಾವ ರೀತಿ ನಡೆಸ್ತಾನೆ, ಅವನು ಒಳ್ಳೆಯವನ ಕೆಟ್ಟವನ ಎಲ್ಲವನ್ನಲ್ಲಿ ತೋರಿಸ್ತಾರೆ. ಅದು ಯಾಕೆ ನಾವು ಅರ್ಥ ಮಾಡ್ಕೋಬೇಕು ಅಂದರೆ, ಇನ್ನು ಮುಂದೆ ಸ್ವಲ್ಪ ದಿನದಲ್ಲಿ ಲೋಕ ಸಾಮ್ರಾಜ್ಯ ಕಟ್ಟಲ್ಪಡುತ್ತದೆ. ಅದಕ್ಕಿರುವಂತಹ ಕಾರ್ಯಗಳು ಲೋಕ ಸರ್ಕಾರಗಳ ಒಳಗೆ ತೀವ್ರವಾಗಿ ಕಾರ್ಯಗತಕ್ಕೆ ತರಲು ಮುಂದಾಗುತ್ತದೆ. ಅದರ ನಂತರ ಎದ್ದು ಬರುವವನು ಜನಗಳ ಬಳಿಯಲ್ಲಿ ತನ್ನನ್ನು ಮೊದಲು ಒಳ್ಳೆಯವನಂತೆ ತೋರಿಸಿಕೊಳ್ಳುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಕ್ರೈಸ್ತರು ಕೂಡ ಬಹಳ ಮಂದಿ ಅವನನ್ನು ನಿಜವಾಗಿರುವಂತಹ ಒಬ್ಬ ರಾಜಕೀಯ ವ್ಯಕ್ತಿಯ ರೀತಿಯಲ್ಲಿ, ಇಲ್ಲಿಯವರೆಗೂ ಇದ್ದಂತಹ ಸಮಸ್ಯೆಗಳಿಗೆ ಅಂತ್ಯವನ್ನು ತಂದವನು, ಒಬ್ಬ ರಕ್ಷಕನ ಹಾಗೆ ನಂಬಲು ಮುಂದಾಗುತ್ತಾರೆ. ಅವರು ಒಳ್ಳೆಯವರು, ನೋಡಿದವರು ಬಂದಿದ್ದ ಕೂಡಲೇ ಎಲ್ಲವನ್ನ ಕ್ರಮ ಮಾಡಿದ್ರು, ಆರ್ಥಿಕತೆಯನ್ನು ಸರಿ ಮಾಡಿದ್ರು, ಇದನ್ನು ಸರಿ ಮಾಡಿದ್ರು, ಇದು ದೇವರು ಕಳುಹಿಸಿದ ಮನುಷ್ಯನಲ್ಲದೆ ಬೇರೆ ಯಾರು ಎಂಬುದಾಗಿ ನಂಬಳೇನೆ ಹೇಳ್ತಾರೆ. ಯಾಕೆಂದರೆ ಅವನು ಸುಳ್ಳನ್ನು ಸುಳ್ಳಿಗೆ ತಂದೆಯಾಗಿದ್ದಾನೆ, ಸುಳ್ಳಿನಿಂದಲೇ ರಾಜ್ಯವನ್ನು ಕಟ್ಟುತ್ತಾನೆ. ಜನಗಳು ತನ್ನನ್ನು ಸ್ವೀಕರಿಸಬೇಕು ಎನ್ನುವುದಕ್ಕೋಸ್ಕರವಾಗಿ
ಒಳ್ಳೆಯ ಥರ ಮಾಡ್ತಾನೆ. ಆದರೆ ಅವನ ಗುಣಾತಿಶಯವನ್ನು ಗಮನಿಸಿ ನೋಡುವಾಗ ಇದು ದಾನಿಯೇಲ್ ಹೇಳಿದಂತಹ ತನ್ನ ಮನ ಬಂದಂತೆ ಮಾಡುವಂತಹ ಅರಸನ ಗುಣಕ್ಕೆ ಸಮವಾಗಿದೆಯಲ್ಲ, ಅದು ಈ ಅರಸನ ಕಾರ್ಯ ಇದರಲ್ಲಿ ಇಷ್ಟೊಂದಿದೆಯಲ್ಲ, ಹಾಗಾದರೆ ಇದು ದೇವರಿಂದ ಉಂಟಾದದ್ದಲ್ಲ, ಇದು ಬೇರೆ ಒಂದು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತೀರಾ? ಇನ್ನು ಮುಂದೆ ಒಟ್ಟಾರೆಯಾಗಿ ಸಾಮ್ರಾಜ್ಯ ರೂಪುಗೊಳ್ಳುವಾಗ ಅದರ ಮೇಲೆ ಆಳ್ವಿಕೆ ಮಾಡುವವನಾಗಿ ಬರುವವನನ್ನು, ಅವನಿಗೆ ಹೆಸರೇನಂತ ಗೊತ್ತಿಲ್ಲ ನಮಗೆ, ಆದರೆ ಅವನು ಯಾರು ಅಂತ ಕೇಳಿದರೆ ಅಂತ್ಯಕ್ರಿಸ್ತನೇ ಎಂಬುದಾಗಿ ಸತ್ಯವೇದ ಅವನನ್ನು ಸೂಚಿಸುವಂಥದ್ದಾಗಿದೆ. ಅಂತ್ಯಕ್ರಿಸ್ತನೇ ಅಂತ ಹೇಳಿದರೆ ಕ್ರಿಸ್ತನಿಗೆ ವಿರುದ್ಧವಾದವನು ಅಥವಾ ಸೈತಾನನು ಎಂಬುದಾಗಿ ಅರ್ಥ. ಆ ಸೈತಾನನು ನೇರವಾಗಿ ಬರುವುದಕ್ಕಿಂತ ಮುಂಚಿತವಾಗಿ, ಅವನು ಬಂದು ಲೋಕವನ್ನು ಆಳ್ವಿಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಸಾಮ್ರಾಜ್ಯಗಳ ಪೂರ್ತಿಯಾಗಿ ಅವನು ಟ್ರಾವೆಲ್ ಮಾಡಿರ್ತಾನೆ. ಹಲವು ಅರಸರ ಬಳಿಯಲ್ಲಿ ಅವನು ಕ್ರಿಯೆ ಮಾಡಿರ್ತಾನೆ. ಒಬ್ಬ ನೆಬೂಕದ್ನೆಚ್ಚರ್, ಒಬ್ಬ ಬೆಲ್ತಶಾಸರ್, ಈ ರೀತಿಯಾಗಿರುವ ದೊಡ್ಡ ದೊಡ್ಡ ಅರಸರೆಲ್ಲ ಇರ್ತಾರೆ. ನೀವು ನೋಡುವುದಾದರೆ ಹಿಟ್ಲರ್ ಮೊದಲುಗೊಂಡು ನಾವು ಬಂದು ಹೊರಗೆ ಚರಿತ್ರೆಯಲ್ಲಿರುವವರ ಕುರಿತಾಗಿ ನಾವು ನೋಡ್ತಾ ಇಲ್ಲ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಆ ಸಾಮ್ರಾಜ್ಯದ ಅರಸರು, ದೇಶದ ಅರಸರ ಬಗ್ಗೆ ನಾವು ಅಧಿಕವಾಗಿ ಹೇಳ್ತಾ ಇಲ್ಲ, ಸಾಮ್ರಾಜ್ಯದ ಅರಸರುಗಳು, ಅದರಲ್ಲಿ ತನ್ನ ಮನ ಬಂದಂತೆ ಮಾಡುವಂತಹ ಅರಸರು, ಅವರೇ ಹಲವು ದೇಶಗಳನ್ನು ಒಳಗೊಂಡು ಆಳ್ವಿಕೆಯನ್ನು ನಡೆಸಿದವರು. ಅವರ ಒಬ್ಬೊಬ್ಬರ ದಾರಿಯಲ್ಲಿಯೂ ಹಾಗೆ ಒಳಗೆ ಬಂದು ಹಾಗೆ ಟ್ರಾವೆಲ್ ಮಾಡಿರ್ತಾರೆ ಒಳಗೆ. ಅವರ ಬಳಿಯಲ್ಲಿ ತಮ್ಮ ಗುಣಾತಿಶಯವನ್ನು ಪ್ರಕಟಿಸಿದ್ದಾರೆ. ಅವರು ಯಾವಾಗ ಆ ಆತ್ಮ, ಅಂತ್ಯಕ್ರಿಸ್ತನ ಆತ್ಮ ಕಡೆಯದಾಗಿ ತನ್ನನ್ನು ಪರಿಪೂರ್ಣವಾಗಿ ಪ್ರಕಟಿಸುತ್ತೆ ಅಂತ ಕೇಳಿದರೆ, ಲೋಕ ಸರ್ಕಾರ ಬರುವಾಗಲೇ, ಯೋಹಾನ ಇದನ್ನು ಹೇಳುವಾಗಲೇ, ಬರುವವನಾಗಿರುವ ಅಂತ್ಯಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ನೀವು ಕೇಳ್ಪಟ್ಟ ರೀತಿಯಲ್ಲಿ ಬರುವಂತಹ ಅಂತ್ಯಕ್ರಿಸ್ತನ ಮುಂಚೆ ಈಗ ಅನೇಕ ಅಂತ್ಯಕ್ರಿಸ್ತರು ಇದ್ದಾರೆ ಎನ್ನುತ್ತಾರೆ. ಹಾಗಾದರೆ ಅಂತ್ಯಕ್ರಿಸ್ತನ ಆತ್ಮ ಎನ್ನುವುದು ಹಾಗೆ ಲೋಕದ ನಾಯಕರು, ಹಲವು ದೇಶಗಳನ್ನು ಒಳಗೊಂಡಿರುವ ನಾಯಕರುಗಳು, ಅವರ ಆಳ್ವಿಕೆಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಪರಿಪೂರ್ಣವಾಗಿರುವುದಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ತನ್ನನ್ನು ಪ್ರಕಟಿಸುತ್ತದೆ. ತನ್ನನ್ನು ಪ್ರಕಟಿಸಿ ಕಡೆಯದಾಗಿ ಬರುವಾಗಲೇ ಪೂರ್ಣವಾಗಿ ಅವನ ಗುಣಗಳು ಪ್ರಕಟವಾಗುತ್ತದೆ. ಹಾಗಾದರೆ ಆದ್ದರಿಂದ ಅವನು ಯಾವ ಯಾವ ದಾರಿಯಲ್ಲಿ ಟ್ರಾವೆಲ್ ಮಾಡಿ ಬಂದನೋ ಆ ಅರಸರ ಕುರಿತಾಗಿ ಎಲ್ಲ ನಾವು ಗಮನಿಸುತ್ತಿದ್ದೇವೆ. ಅವರ ಬಳಿ ಯಾವ ಯಾವ ರೀತಿಯಲ್ಲಿ ಅಂತ್ಯಕ್ರಿಸ್ತನ ಆತ್ಮ ಕ್ರಿಯೆ ಮಾಡಿತ್ತು, ಇದನ್ನೇ ನೀವು ನೋಡುವುದಾದರೆ ಕಡೆಯ ಕಾಲದಲ್ಲಿ ಆ ಅಂತ್ಯಕ್ರಿಸ್ತನ ಆಳ್ವಿಕೆ ಬರಬೇಕಾದ್ರೆ ಇದೇ ನಡೆಯುತ್ತದೆ. ಕೆಲವೊಂದು ನಿಯಮಗಳನ್ನು ಹಾಕ್ತಾನೆ, ಒಳ್ಳೆ ಥರ ಕಾಣಿಸುತ್ತೆ. ಹಾಗಾದರೆ ಬಹಳ ಸಾಧ್ಯವಾಗುವಷ್ಟು ಆರಿಸಲ್ಪಟ್ಟವರು ಕೂಡ ವಂಚನೆಗೆ ಒಳಗಾಗುವರು. ಕ್ರೈಸ್ತರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ, ಏನಾದರೂ ಒಂದು ಅಂತ ಹೇಳಿದ್ರೆ ತಕ್ಷಣ ಅವರು ಆವೇಶಕ್ಕೆ ಒಳಗಾಗ್ತಾರೆ. ಅವರು ಹೇಳಿದ್ರು ನಂಬಿಬಿಡ್ತಾರೆ. ಸಮೀಪದಲ್ಲಿ ಹಾಗೆ ಅಮೆರಿಕ ಯುದ್ಧ ಮಾಡಲು ಆರಂಭಿಸಿದಾಗ ಅಮೆರಿಕದ ರಾಷ್ಟ್ರಪತಿ ಒಂದು ಕಾರ್ಯವನ್ನು ಹೇಳಿದರು, ದೇವರು ನನಗೆ ಈರನನ್ನು ನಾಶ ಮಾಡುವ ಹಾಗೆ ಹೇಳಿದ್ದಾರೆ. ಇದು ಒಂದು ಅರ್ಮಗೆದೋನ್ ಯುದ್ಧ ಎಂಬುದಾಗಿ ಹೇಳಿದ ಕೂಡಲೇ ನೀವು ನೋಡುವುದಾದರೆ ಮೀಮ್ಸಲ್ಲೂ ಅದರಲ್ಲೂ ಒಳಗೆ ಹಾಕಿ ನಮ್ಮ ಕ್ರೈಸ್ತ ಸೇವಕರು, ಒಳ್ಳೆಯ ಸೇವಕರು ಮೊದಲುಗೊಂಡು, ಒಳ್ಳೆಯ ವಿಶ್ವಾಸಿಗಳು ಮೊದಲುಗೊಂಡು ನಾವೆಲ್ಲ ಒಂದು ಸ್ಥಳದಲ್ಲಿ ನಿಂತವರ ಕೈಯನ್ನು ಬಲಪಡಿಸಬೇಕು, ಕಾಲನ್ನ ಬಲಪಡಿಸಬೇಕು ಅವ್ರನ್ನ. ಯಾಕೆ ಅಂತ ಕೇಳಿದರೆ ದೇವರು ಹೇಳಿದ್ದಾರೆ ಕಣ್ರಿ, ಆ ಈರನನ್ನು ನಾಶ ಮಾಡುವ ಹಾಗೆ. ಯಾಕೆಂದರೆ ಅವರು ಶಪಿಸಲ್ಪಟ್ಟಂತಹ ಕುಲವಲ್ಲವೇ, ಇದು ನಡೆಯುವುದು ಅರ್ಮಗೆದೋನಂತಲ್ಲವೇ ಎಂಬುದಾಗಿ ಮಾತಾಡುವುದಕ್ಕೆ ಆರಂಭ ಆದರು. ಕಾರಣವೇನು? ಸತ್ಯವೇದ ಅರಿಯದೇ ಇರುವಂಥದ್ದೇ ಕಾರಣ. ಅರ್ಮಗೆದೋನ್ ಯುದ್ಧ ಎನ್ನುವಂಥದ್ದು ಅಂತ್ಯಕ್ರಿಸ್ತನಿಗೂ ಅವನಿಗೆ ಸಂಬಂಧಪಟ್ಟ ಅರಸರಿಗೂ ಯಜ್ಞದ ಕುರಿಯಾದಿತನಿಗೂ ನಡುವೆ ನಡೆಯುವಂತಹ ಯುದ್ಧ. ಹಾಗಾದರೆ ಇರಾನ್ನಲ್ಲಿ ಅಮೆರಿಕಾಗೂ ಇರಾನ್ಗೂ ನಡೆಯುವಂತಹ ಯುದ್ಧದಲ್ಲಿ ಯಜ್ಞದ ಕುರಿಯಾದಾತನು ಯಾರು? ಅಮೆರಿಕ ಅಧಿಪತಿಯ ಎನ್ನುವ ಪ್ರಶ್ನೆ ಬರುತ್ತದೆ. ಹಾಗಾದರೆ ಯಾಕೆ ಇದನ್ನು ನಂಬುತ್ತಾರೆ? ಇಸ್ರೇಲ್ ಇವತ್ತು ಬಂದು ಇಷ್ಟೊಂದು ಕಾರ್ಯವನ್ನು ಮಾಡಿ ಹಲವು ದೇಶಗಳಿಗೆ ಎದುರಾಗಿ ಯುದ್ಧ ಮಾಡ್ತಿದೆಯಲ್ಲ, ಅದನ್ನು ತಕ್ಷಣ ನಾವೇನಾಗಿ ಹೇಳ್ತೀವಿ, ಅದು ಕರ್ತನ ದೇಶ, ಕರ್ತನೇ ಅವರಿಗೆ ಯೋಜನೆಯನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ಅವರ ಕಡೆ ಇರುವಂತಹ ದೇಶವನ್ನು ನಾಶ ಮಾಡುವುದರಲ್ಲಿ ಯಾವ ವಿಧವಾಗಿರುವಂತಹ ಕಾರ್ಯವೂ ಇಲ್ಲ, ಇದು ದೇವರ ಒಂದು ಕೃತ್ಯ ಎಂಬುದಾಗಿ ನಂಬುವಂಥ ಒಂದು ಗುಂಪಿನವರಿದ್ದಾರಲ್ಲ, ನೋಡ್ತಾ ಇದ್ದೀನಲ್ಲ ನಾನು. ಅದು ಯಾಕೆ ಆ ರೀತಿ ಬರ್ತಾ ಇದೆ? ಅವರು ಅಂದುಕೊಳ್ಳುತ್ತಾರೆ ಇಸ್ರೇಲರು ಅಂತ ಹೇಳಿದರೆ ಅವರು ದೇವರ ಜನಗಳು ಎಂಬುದಾಗಿ. ಕೊನೆಯ ಕಾಲದ ಇಸ್ರೇಲರು ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ಕಡೆಯ ಕಾಲದ ಇಸ್ರಾಯೇಲಿಯರು ಬರುವಂತಹ ಅಂತ್ಯಕ್ರಿಸ್ತನಿಗೆ ಸಹಾಯವಾಗಿರ್ತಾರೆ. ಅವನನ್ನೇ ಮೆಸ್ಸಿಯ ಎಂಬುದಾಗಿ ಅವರು ಸ್ವೀಕರಿಸಿಕೊಳ್ಳುತ್ತಾರೆ. ಸತ್ಯವೇದದ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದರೆ ಇವೆಲ್ಲವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಈ ಕಡೆಯ ಕಾಲದಲ್ಲಿ ಬರುವಂತಹ ಅಂತ್ಯಕ್ರಿಸ್ತನು ತನ್ನನ್ನು ಕ್ರಿಸ್ತನ ಹಾಗೆಯೂ ಅಥವಾ ಒಳ್ಳೆಯ ಆಳ್ವಿಕೆಗಾರನ ಹಾಗೆಯೂ ತನ್ನನ್ನು ಪ್ರಕಟಿಸಿಕೊಳ್ಳಲು ಮುಂದಾಗಬೇಕಾದರೆ ಅವನ ಬಳಿಯಲ್ಲಿ ಪ್ರಕಟವಾಗುವ ಅಂತ್ಯಕ್ರಿಸ್ತನ ಗುಣಾತಿಶಯಗಳೆಲ್ಲವೂ ನೀವು ತೋರಿಸುವುದಾದರೆ, ಇಲ್ಲ ಇವನು ಕುರಿಯ ವೇಷವನ್ನು ಧರಿಸಿರುವಂತಹ ತೋಳ,
ಮೇಲೆ ಕುರಿಮರಿಯ ಚರ್ಮ ಇದೆ ಅಷ್ಟೇ ಎನ್ನುವಂಥದ್ದನ್ನು ನೀವು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಪ್ರವಾದನೆಯನ್ನು ಇಷ್ಟೊಂದು ಸಂಶೋಧನೆ ಮಾಡ್ತಾ ಇದ್ದೀವಿ. ಲೋಕ ಚರಿತ್ರೆಯಲ್ಲಿ ಬಹಳ ದೊಡ್ಡ ಸಂಭವ ಲೋಕ ಸಾಮ್ರಾಜ್ಯದ ಮೇಲೆ ಬರುವಂತಹ ಅಂತ್ಯಕ್ರಿಸ್ತನ ಆಳ್ವಿಕೆಯ ಕಾಲವಾಗಿರುವಂಥದ್ದಾಗಿದೆ. ಆದ್ದರಿಂದಲೇ ಹಲವು ಶತಮಾನಗಳ ಹಿಂದೆ ಬದುಕಿದಂತಹ, ಹೆಚ್ಚು ಕಡಿಮೆ 2600 ವರ್ಷದ ಹಿಂದೆ ಬದುಕಿದಂತಹ ದಾನಿಯೇಲ್ ಅದನ್ನು ಮುಂತಿಳಿಸಿದ್ದಾರೆ. ಹಾಗಾದರೆ ಎಷ್ಟು ಮುಖ್ಯವಾಗಿರುವ ಸಬ್ಜೆಕ್ಟ್ ಆಗಿರುತ್ತೆ ನೋಡಿ. ಅವನು ಬರುವಾಗ ಈ ಲೋಕದ ಚರಿತ್ರೆಯನ್ನು ಮಾರ್ಪಡಿಸಿ, ಲೋಕದ ಯೋಜನೆಗಳನ್ನು ಮಾರ್ಪಡಿಸಿ, ಲೋಕವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಇಲ್ಲಿಯವರೆಗೂ ಬಂದಂತಹ ಅರಸರು ತಮ್ಮ ಆಳ್ವಿಕೆ ಎಲ್ಲೆಲ್ಲಿರುವಂತಹ ದೇಶಗಳನ್ನೇ ಅವರು ಬಂದು ಹಿಡಿದರು. ಆದರೆ ಇವನು ಒಟ್ಟಾರೆಯಾಗಿ ಇಡೀ ಭೂಮಿಯನ್ನು ಹಿಡಿದು ಮೇಲಿಂದ ಕೆಳಗಿನವರೆಗೂ ತನ್ನ ನಿಯಂತ್ರಣದ ಕೆಳಗೆ ತರುತ್ತಾನೆ. ಹಾಗಾದರೆ ವಾಕ್ಯವರು ತಿಳಿಯದಿರುವವರು ಅವನು ಹೇಳುವಂತಹ ಮಾಯ ಮಾತುಗಳನ್ನು ಕೇಳಿ ಅವರು ಬಹಳ ಹಿಂಬಾಲಿಸುವರಾಗ್ತಾರೆ. ನೀವು ನಾನು ಆ ರೀತಿಯಾಗಿ ಎದ್ದು ಬಿಡಬಾರ್ದು. ಅವನ ಕೃತ್ಯಗಳನ್ನು ಈಗಲೇ ನಾವು ಬಹಳ ನಡೆಯುವಂಥದ್ದನ್ನು ನೋಡ್ತಾ ಇದ್ದೀವಿ. ಅವುಗಳು ಬರುವಾಗ ಒಂದು ವೇಳೆ ನೀವು ಹೇಳ್ಬೋದು, ಅಂತ್ಯಕ್ರಿಸ್ತನ ಆಳ್ವಿಕೆ ಬರುವಾಗ ನಾವೆಲ್ಲ ಆಕಾಶದ ಎತ್ತಲ್ಪಡ್ತೀವಿ, ಒಳ್ಳೆಯದು. ಆದರೆ ಅವನು ಬರುವಾಗ ಮಾತ್ರವಲ್ಲ, ಈಗಲೇ ತನ್ನ ಕೃತ್ಯಗಳನ್ನು ಆರಂಭಿಸಿದ್ದಾನೆ. ರಾಜ್ಯಗಳನ್ನು ಕೂಡಿಸುವುದಕ್ಕೂ, ರಾಜ್ಯಗಳನ್ನು ತರುವುದಕ್ಕೂ, ಅರಸರನ್ನು ಅಲ್ಲಲ್ಲಿ ಎಬ್ಬಿಸುವುದಕ್ಕೂ ಈಗಲೇ ನೀವು ಕಂಡುಹಿಡಿದರೆ ಮಾತ್ರ ಅವನ ಮಾಯೆಯಾದ ಬಲೆಗೆ ತಪ್ಪಿಸಲು ಸಾಧ್ಯ. ಆದ್ದರಿಂದ ಇಷ್ಟೊಂದು ಕಾರ್ಯವನ್ನು ನೋಡ್ತಾ ಇದ್ದೀವಿ ನಾವು. ಅವನು ಪ್ರಯಾಣ ಮಾಡಿದಂತಹ ದಾರಿಯಂತ ನೋಡಿದರೆ ಲೋಕ ಸಾಮ್ರಾಜ್ಯದ ನಾಯಕರುಗಳು, ಅವರ ಒಳಗೆ ಕಾಣಲ್ಪಟ್ಟಂತಹ ಅಂತ್ಯಕ್ರಿಸ್ತನ ಗುಣಾತಿಶಯಗಳು, ಅದನ್ನು ದಾನಿಯೇಲೇ ಬಹಳ ಪ್ರಕಟಿಸಿ ಮಾತಾಡಿದ್ದಾರೆ. ಅದನ್ನು ನಾವು ಸಂಶೋಧನೆ ಮಾಡಲು ಆರಂಭಿಸಿದ್ವಿ. ಅದನ್ನು ಪ್ರತಿ ಕಾರ್ಯವನ್ನು ಬಹಳ ಗಮನವಾಗಿ ನಾವು ಸಂಶೋಧಿಸಬೇಕು. ಏಕೆಂದರೆ ಅದು ಯಾವತ್ತೂ ಮುಗಿದುದಂಥ ಚರಿತ್ರೆ ಅಲ್ಲ. ಆ ಚರಿತ್ರೆ ಮತ್ತೆ ಮರುಕಳಿಸುವಂಥದ್ದಾಗಿದೆ. ಆದ್ದರಿಂದ ಅವುಗಳನ್ನು ಇಷ್ಟೊಂದು ಆಳವಾಗಿ ನಿಮಗೆ ವ್ಯಾಖ್ಯಾನವಾಗಿ ನಿಮ್ಮ ಸಂಗಡ ಮಾತಾಡುತ್ತಾ ಇದ್ದೇನೆ. ಮುಂದುವರೆದು ಮುಂದಿನ ವಾರದ ನಾವು ಭೇಟಿಯಾಗೋಣ. ಈಗ ನಮಗೆ ಸಮಯ ಅಧಿಕವಾಗಿದೆ. ಇನ್ನು ನಾವು ಮುಂದೆ ಸಂಭವಿಸುವಂತಹ ಕಾರ್ಯಗಳ ಕುರಿತಾಗಿ, ಬರುವಂತಹ ಸಾಮ್ರಾಜ್ಯಗಳು, ಸಾಮ್ರಾಜ್ಯದ ನಾಯಕರು ಯಾವ ರೀತಿ ಇರ್ತಾರೆ ಎನ್ನುವುದರ ಕುರಿತಾಗಿ ಪ್ರವಾದನೆಗಳ ಅಡಿಯಲ್ಲಿ ನಾವು ಸಂಶೋಧಿಸಲಿದ್ದೇವೆ. ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.